ನಮಸ್ಕಾರ ಸ್ನೇಹಿತರೆ. ಅನುಜ್ ರಾವತ್ ರವರ ಆರ್ಭಟಕ್ಕೆ ವಿಶ್ವ ದಾಖಲೆಗಳೇ ಧ್ವಂಸ. ಕೇವಲ 60 ಎಸೆತಗಳಲ್ಲಿ ಬಾರಿಸಿದರು 120 ರನ್. ಆರ್ಸಿಬಿ ತಂಡದ ಅಭಿಮಾನಿಗಳಿಗೆ ಸಿಕ್ತು ದೊಡ್ಡ ಗುಡ್ ನ್ಯೂಸ್. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ಸಿಬಿ ತಂಡದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹೌದು ಸ್ನೇಹಿತರೆ, ಡೆಲ್ಲಿ ಪ್ರೀಮಿಯರ್ ಲೀಗ್ ಅಪರೂಪದ ಸ್ಕೋರ್ ಕಾರ್ಡ್ಗೆ ಸಾಕ್ಷಿಯಾಗಿದೆ. ಅದು ಸಹ ಯುವ ಆರಂಭಿಕರಿಬ್ಬರ ಸಿಡಿಲಬ್ಬರದ ಅಜೇಯ ಶತಕದೊಂದಿಗೆ ಎಂಬುದು ವಿಶೇಷ. ಹೌದು, ಡಿಪಿಎಲ್ನ 26ನೇ ಪಂದ್ಯದಲ್ಲಿ ಈಸ್ಟ್ ಡೆಲ್ಲಿ ರೈಡರ್ಸ್ ಹಾಗೂ ಪುರಾಣಿ ಡೆಲ್ಲಿ ತಂಡಗಳು ಮುಖಾಮುಖಿಯಾಗಿದ್ದವು. ಈ ಪಂದ್ಯದಲ್ಲಿ ಟಾಸ್ ಗೆದ್ದ ಪುರಾಣಿ ಡೆಲ್ಲಿ ತಂಡವು ಬೌಲಿಂಗ್ ಆಯ್ದುಕೊಂಡಿತು. ಅದರಂತೆ ಈಸ್ಟ್ ಡೆಲ್ಲಿ ರೈಡರ್ಸ್ ತಂಡದ ಪರ ಅನುಜ್ ರಾವತ್ ಹಾಗೂ ಸುಜಲ್ ಸಿಂಗ್ ಇನ್ನಿಂಗ್ಸ್ ಆರಂಭಿಸಿದರು. ಮೊದಲ ಓವರ್ನಿಂದ ಆರಂಭವಾದ ಇವರಿಬ್ಬರ ಇನ್ನಿಂಗ್ಸ್ ಕೊನೆಗೊಂಡಿದ್ದು 20ನೇ ಓವರ್ನಲ್ಲಿ ಎಂಬುದು ವಿಶೇಷ. ಅಂದರೆ ಇಬ್ಬರು ಸಹ ಕೊನೆಯವರೆಗೂ ಅಜೇಯರಾಗಿ ಉಳಿದರು. ಮತ್ತು ಇದರ ನಡುವೆ 66 ಎಸೆತಗಳನ್ನು ಎದುರಿಸಿದ ನಮ್ಮ ಆರ್ಸಿಬಿ ತಂಡದ ಆಟಗಾರರಾಗಿರುವ ಅನುಜ್ ರಾವತ್ ರವರು 11 ಭರ್ಜರಿ ಸಿಕ್ಸರ್ ಹಾಗೂ 6 ಫೋರುಗಳೊಂದಿಗೆ ಅಜೇಯ 121 ರನ್ ಬಾರಿಸಿದರೆ, ಸುಜಲ್ ಸಿಂಗ್ ರವರು 57 ಎಸೆತಗಳನ್ನು ಎದುರಿಸಿ 9 ಸಿಕ್ಸರ್ ಹಾಗೂ 7 ಫೋರುಗಳೊಂದಿಗೆ ಅಜೇಯ 108 ರನ್ ಸಿಡಿಸಿದರು. ಈ ಮೂಲಕ ಈಸ್ಟ್ ಡೆಲ್ಲಿ ರೈಡರ್ಸ್ ತಂಡವು 20 ಓವರ್ಗಳಲ್ಲಿ ಯಾವುದೇ ವಿಕೆಟ್ ನಷ್ಟವಿಲ್ಲದೆ 241 ರನ್ ಕಲೆ ಹಾಕಿತು. ಸ್ನೇಹಿತರೆ, ಇದರೊಂದಿಗೆ ಭಾರತೀಯ ಟಿ20 ಕ್ರಿಕೆಟ್ನಲ್ಲಿ ಇದು ಹೊಸ ದಾಖಲೆಯಾಗಿದೆ. ಅಲ್ಲದೆ ಆರಂಭಿಕರಿಬ್ಬರು ಅಜೇಯರಾಗಿ ಉಳಿದು ಅತ್ಯಧಿಕ ಮೊತ್ತ ಪೇರಿಸಿದ ವಿಶ್ವ ದಾಖಲೆಯ ಪಟ್ಟಿಯಲ್ಲಿಯೂ ಕೂಡ ಇವರ ಹೆಸರು ಸೇರ್ಪಡೆಯಾಗಿದೆ. ಸ್ನೇಹಿತರೆ, ಈ ಸಾಧನೆಯನ್ನ ಮಾಡಿದ ವಿಶ್ವದ 2ನೇ ಜೋಡಿ ಎಂಬ ಹೆಗ್ಗಳಿಕೆಗೂ ಅನುಜ್ ರಾವತ್ ಹಾಗೂ ಸುಜಲ್ ಸಿಂಗ್ ಪಾತ್ರರಾಗಿದ್ದಾರೆ. ಮತ್ತು ಅನುಜ್ ರಾವತ್ ರವರು ಆರ್ಸಿಬಿ ತಂಡದ ಆಟಗಾರರಾಗಿರುವ ಕಾರಣ ಆರ್ಸಿಬಿಯ ಅಭಿಮಾನಿಗಳಿಗೆ ಇದು ದೊಡ್ಡ ಗುಡ್ ನ್ಯೂಸ್ ಆಗಿರಲಿದೆ ಅಂತಾನೆ ಹೇಳಬಹುದು. 2025ರ ಐಪಿಎಲ್ಗಾಗಿ ಅನುಜ್ ರಾವತ್ ರವರನ್ನ ಆರ್ಸಿಬಿ ತಂಡವು ಆರ್ಟಿಎಂ ಕಾರ್ಡ್ ಬಳಸಿ ತಂಡದಲ್ಲಿ ಉಳಿಸಿಕೊಳ್ಳಬಹುದು. ಇದಲ್ಲದೆ ನಮ್ಮ ಕರ್ನಾಟಕದ ಇನ್ನೋರ್ವ ಸ್ಟಾರ್ ಆಲ್ರೌಂಡರ್ ಆಗಿರುವ ಮನೋಜ್ ಭಾಂಡಿಗೆ ಕೂಡ ಕಳೆದ ಮಹಾರಾಜ ಟೂರ್ನಿಯಲ್ಲಿ ಉತ್ತಮವಾದ ಹಾಗೂ ಇಂಪ್ರೆಸಿವ್ ಪ್ರದರ್ಶನವನ್ನು ನೀಡಿದರು. ಇದೀಗ ಇವರನ್ನ ಕೂಡ ಆರ್ಸಿಬಿ ತಂಡವು ತಂಡದಲ್ಲಿ ಉಳಿಸಿಕೊಳ್ಳಲು ಪ್ರಯತ್ನ ನಡೆಸಲೇಬೇಕು. ಏಕೆಂದರೆ ಈ ಯುವ ಆಟಗಾರರ ಆರ್ಭಟವು ದೇಶೀಯ ಅಂಗಳದಲ್ಲಿ ಬಹಳ ಗಮನಾರ್ಹದ ಆಟವಾಗಿರುತ್ತಿದೆ. ಸ್ನೇಹಿತರೆ, ಆರ್ಸಿಬಿ ತಂಡವು ಇವರನ್ನ ತಂಡದಲ್ಲಿ ಇರಿಸಿಕೊಳ್ಳಬೇಕು ಅಥವಾ ಬೇಡವೋ ಎನ್ನುವುದನ್ನ ಎಸ್ ಅಥವಾ ನೋ ಎಂದು ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.